ಕಲಬುರಗಿ ಇತ್ತೀಚಿನ ದಿನಗಳಲ್ಲಿ ಈ ಎಸ್ಎಸ್ಎಲ್ಸಿ ಅಂಕಪಟ್ಟಿಯನ್ನು ನಕಲು ಮಾಡೋದು ಪರೀಕ್ಷಾ ಅಕ್ರಮವನ್ನ ಅಂದ್ರೆ ಪರೀಕ್ಷಾ ಅಕ್ರಮದಲ್ಲಿ ಎತ್ತಿದ ಕೈ ಅನ್ನೋ ರೀತಿಯಲ್ಲಿ ಮೊದಲ ಸಾಲಿನಲ್ಲಿ ಒಂದು ಕಲಬುರಗಿಯ ಹೆಸರು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಈ ರಿಸರ್ವೇಶನ್ಗಾಗಿ ಅಥವಾ ಮೀಸಲಾತಿ ಅಂತ ಏನ್ ಕರಿತೀವಿ, ಇದಕ್ಕೋಸ್ಕರ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರ್ಕೊಂಡು ಪೇರೆಂಟ್ಸ್ ಜೊತೆ ಮಾಡಿರುವಂತಹ ಗೋಲ್ಮಾಲ್ ಕಂಡು ಬಂದಿದೆ. ಹೇಗಪ್ಪ ಹಾಗಾದ್ರೆ ಇದು ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಮತ್ತೊಂದು ಗೋಲ್ಮಾಲ್. ಎಸ್ಟಿ ಸರ್ಟಿಫಿಕೇಟ್ಗೆ ಶಾಲಾ ದಾಖಲಾತಿಯಲ್ಲಿ ತಿದ್ದುಪಡಿ, ಪೋಷಕರೊಂದಿಗೆ ಡೀಲ್, ಮುಖ್ಯೋಪಾಧ್ಯಾಯರು ಸಸ್ಪೆಂಡ್. ಎಸ್ಎಸ್ಎಲ್ಸಿ ನಕಲಿ ಅಂಕಪಟ್ಟಿ ಅಕ್ರಮದ ಮೂಲಕ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋ ಕಲಬುರಗಿಯಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. ಜಾತಿಯನ್ನು ಅಕ್ರಮವಾಗಿ ಬದಲಾಯಿಸಿ ಮೀಸಲಾತಿ ಪಡೆಯಲು ಕೆಲ ಪೋಷಕರು ಯತ್ನಿಸಿದ್ದಾರೆ. ಮುಖ್ಯೋಪಾಧ್ಯಾಯರ ಜೊತೆ ಡೀಲ್ ಮಾಡಿ ಮಕ್ಕಳಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡಿಸೋಕೆ ಈ ಹಿಂದೆ ಇದ್ದ ಕೊಲ್ಲಿಕಬ್ಬಲಿಗ ಬದಲು ತಳವಾರ ಸಮುದಾಯ ಅಂತ ಅಕ್ರಮವಾಗಿ ತಿದ್ದುಪಡಿ ಮಾಡಿಸಿ ಮಕ್ಕಳಿಗೆ ಎಸ್ಟಿ ಸಮುದಾಯಕ್ಕೆ ಸಿಗ್ತಾ ಇರುವ ಲಾಭ ಪಡೆಯೋಕೆ ಕೆಲ ಪೋಷಕರು ಮುಂದಾಗಿದ್ದಾರೆ. ನಮಗೆ ಗಮನಕ್ಕೆ ಬಂತು, ಜಾತಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಸರ್ಕಾರದ ಆದೇಶ ಏನಿದೆ ಅಂತ ಹೇಳಿದ್ರೆ ಉಪನಿರ್ದೇಶಕರ ಮೂಲಕ ಅಲ್ಲೇನು BO ಮೂಲಕ ಪ್ರಸ್ತಾವನೆ ಬಂದು ಉಪನಿರ್ದೇಶಕರು ಅದನ್ನು ಸರಿ ಕಂಡಲ್ಲಿ ಜಾತಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ನಿಯಮಗಳಲ್ಲಿ. ಆದರೆ ಇಲ್ಲಿ ಏನಾಗಿದೆ, ಅವರ ಹಂತದಲ್ಲಿನೇ ಯಾವುದೇ ಆದೇಶಗಳು ಇಲ್ಲದೇ ಅದು ಜಾತಿ ತಿದ್ದುಪಡಿಯನ್ನು ಆಗಿದೆ. ನಂಬರ್ 1 ರಿಜಿಸ್ಟ್ರನ್ನು ಪರಿಶೀಲನೆ ಮಾಡಿದ್ವಿ. ಅಲ್ಲಿ ವೈಟ್ನರ್ ಹಚ್ಚಿದ್ದಾರೆ, ತೆಗೆದು ಮತ್ತು ಬರೆದಿದ್ದಾರೆ. SATSನಲ್ಲಿ ಮೂಲ ಜಾತಿ ಇದೆ, ಅಲ್ಲಿ ರೌಂಡ್ ಮಾಡಿ ಅದರ ಜಾಗಕ್ಕೆ ಇದು ತಿದ್ದುಪಡಿ ಆದಂಥ ಜಾತಿಯನ್ನು ಬರೆದು ಕಳಿಸ್ಕೊಟ್ಟಿದ್ದಾರೆ. ನಿಯಮ ಬಾಹಿರವಾಗಿರ್ತಕ್ಕಂಥ ಕೆಲಸ ಇದು. ಸದ್ಯ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಆನೂರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ಕೆಲ ಶಾಲೆಗಳಲ್ಲಿ 8ನೇ ತರಗತಿ ಪಾಸ್ ಆಗಿ ಹೋದ ಹಲವು ವಿದ್ಯಾರ್ಥಿಗಳ TCಯ ಜಾತಿ ಕಾಲಂನಲ್ಲಿ ತಳವಾರ ಅಂತ ಅಕ್ರಮ ತಿದ್ದುಪಡಿ ಮಾಡಿದ್ರು. ಇದೀಗ ಪೋಷಕರ ಜೊತೆ ಡೀಲ್ ಮಾಡಿಕೊಂಡ ಅವತ್ತಿನ ಮುಖ್ಯೋಪಾಧ್ಯಾಯ ಅಪ್ಪ ಸಾಬ್ ಹಾಗೂ ಹಾಲಿ ಮುಖ್ಯೋಪಾಧ್ಯಾಯ ಬಸವಲಿಂಗಪ್ಪ ಜಾತಿ ಕಾಲಂನಲ್ಲಿ ತಿದ್ದುಪಡಿ ಮಾಡಿರುವುದು ದೃಢಪಟ್ಟಿದೆ. ಹೀಗಾಗಿ ಇಬ್ಬರನ್ನು ಅಮಾನತು ಮಾಡಲಾಗಿದೆ. ಆ ಇಬ್ಬರು ಶಿಕ್ಷಕರು, ಬಸಲಿಂಗಪ್ಪ ಮತ್ತು ಅಪ್ಪ ಸಾಬ್ ಶಿಕ್ಷಕರು, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಈಗ ಅದು ಕಬ್ಬಲಿಗೆ ಇದ್ದದ್ದು ತಳವಾರ ಅಂತ ಮಾಡಿದ್ದಾರೆ ಸರ್. ಈಗ ಅದು ಯಾಕೆ ಆಗಿದೆ ಅಂತ ಹೇಳಿದ್ರೆ, ತಳವಾರ ಅನ್ನೋದು ಈಗ STಯಲ್ಲಿ ಸೇರ್ಪಡೆ ಆಗಿದೆ. ಸೇರ್ಪಡೆ ಆಗಿರೋದ್ರಿಂದ ಅದರ ಒಂದು ಬೆನಿಫಿಟನ್ನು ಕೊಡಲಿಕ್ಕೆ ಈ ರೀತಿಯಾದಂಥ ಒಂದು ತಪ್ಪು ಕ್ರಮವನ್ನು ಶಿಕ್ಷಕರು ಮಾಡಿದ್ದಾರೆ ಸರ್. TCಯಲ್ಲಿ ತಿದ್ದುಪಡಿ ಮಾಡಬೇಕಾಗಿಲ್ಲ, ಗಮನಕ್ಕೆ ತರಬೇಕಾಗಿತ್ತು ಇಲಾಖೆ ಗಮನಕ್ಕೆ. ಸರ್, ಈ ಥರ ತಿದ್ದುಪಡಿ ಆಗಿದೆ, TCಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ, ನಾನು ತಿದ್ದುಪಡಿ ಮಾಡೋದಿಲ್ಲ, ತಮ್ಮ ಮಾರ್ಗದರ್ಶನ ಕೊಡಿ ಅಂದರೆ ನಾವು ತಕ್ಷಣ ಮಾಡಿ ಸರಿಪಡಿಸ್ಬೋದಾಗಿತ್ತು. ಆ ಥರ ಮಾಡಿರಲಿಲ್ಲ ಸರ್. ಹಾಗಾಗಿ ನಾವು ಅವರನ್ನು ಈ ಸದ್ಯಕ್ಕೆ ವಿಚಾರಣೆಯನ್ನು ಕಾಯ್ದಿರಿಸಿ ಅಮಾನತನಗೊಳಿಸಲಾಗಿದೆ. ಒಂದೆಡೆ ಸಾಲು ಸಾಲು ಪರೀಕ್ಷಾ ಕ್ರಮ, ಮತ್ತೊಂದು ಕಡೆ ನಕಲಿ ಅಂಕಪಟ್ಟಿ ಕುಖ್ಯಾತಿ ಹೊಂದಿದ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರ ಕಾನೂನು ಅಡಿ ಜಾರಿಗೆ ತಂದ ಮೀಸಲಾತಿ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡೋಕೆ ಹೊರಟಿರೋದು ನಿಜಕ್ಕೂ ದುರಂತವೇ ಸರಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.